ಹಾಯ್ ವೀಕ್ಷಕರೇ, ನಮಸ್ಕಾರ. ಇವತ್ತು ನಾನು ಮಧುಗಿರಿ ತಾಲೂಕು, ತುಮಕೂರು ಜಿಲ್ಲೆ, ಐಡಿಹಳ್ಳಿ ಹೋಬಳಿ. ಇದು ಯಾವ ತಾಲೂಕು, ಇದು ಯಾವ ಗ್ರಾಮಕ್ಕೆ ಬರುತ್ತೆ? ನೀರ್ಕಲ್ ಗ್ರಾಮ, ನೀರ್ಕಲ್ಲು, ಮಿಡಿಗೇಶಿ ಹೋಬಳಿ. ಇದು ನೀರ್ಕಲ್ಗೆ ಬರುತ್ತಾ? ನಮಸ್ಕಾರ ಯಜಮಾನ್ರೆ. ನಮಸ್ಕಾರ. ಇದು ವ್ಯತ್ಯಾಸ ಏನನ್ನ ನಿಮ್ಗೆ ಗೊತ್ತಿದೆಯಾ? ಸ್ವಲ್ಪ ವ್ಯತ್ಯಾಸ ಅಂದ್ರೆ ನಾವು ಹುಡುಗರಾಗೆ ಇಲ್ಲಿ ಜಾತ್ರೆ ಕಲಿಯಕ್ಕಾಗಿ ಆ ರಥಗಳು ಎಲ್ಲ ತಗೊಬಂದ್ರು. ಒಂದು ಸಾರಿ ಕಲ್ತಿತ್ತು ಜಾತ್ರೆ, ದನಗಳು ಎಲ್ಲ ಅಲ್ಲಿಗೆ ಇದಾಯ್ತು. ಇದು ದೇವಸ್ಥಾನ ಕಲ್ಲಿನಾಗಿ ಕಟ್ಟಿದ್ರು. ಯಾರೋ ದೇವಸ್ಥಾನ ಬಂದು ನಾಗರ ಇದು ಮಾಂಗಲ್ಯ ಈ ದೇವಸ್ಥಾನ ಕದ್ದು ದೊಕ್ರಿಕ್ಕಿ ಕಿತ್ತಾಕಿ ತಗೊಂಡೋಗ್ಬಿಟ್ರು. ಮಾಂಗಲ್ಯನ ಅಲ್ಲ, ದೇವ್ರ ಕಲ್ಲಿನ ದೇವಸ್ಥಾನ. ಅದಕ್ಕೆ ನಮ್ಮ ಬೆಂಗಳೂರಾಗ ಅವ್ರೆ, ನಮ್ಮ ಶೆಟ್ರು, ನಮ್ಮೂರೇ ಅವ್ರದ್ದು. ಇದೆಲ್ಲ ಒಂದು 70-60 ಲಕ್ಷ ಇಕ್ಕಿ ಅವರೇ ಮಾಡಿದ್ದು ಸ್ವಂತ ಖರ್ಚಿನ. ಅವಾಗೆ ಇದು ಈ ಆಲದ ಮರನು ಅಷ್ಟೇ. ನಮ್ಮ ಅಪ್ಪರು ಹೇಳೋರು, ನಮ್ಮ ಅಪ್ಪರಿದ್ದಾಗ 105 ವರ್ಷ ಅಂತ ಹೇಳೋರು. 105 ಅಂದ್ರೆ 140 ವರ್ಷಕ್ಕೆ ಬಂದೈತೆ. ಯಾವ್ದು ಈ ಆಲದ ಮರ? ಎಷ್ಟು ವರ್ಷ ಆಗಿದೆ? 140ಕ್ಕೆ ಬಂದೈತೆ. 140 ವರ್ಷ. ಅವಾಗ್ಲೇ ಇಲ್ಲಿ ಕಲ್ಯಾಣಿ ಹಳೇದಿತ್ತು. ಈ ಕಲ್ಯಾಣಿ ಹಳೇದಿತ್ತು. ಆ ಕಲ್ಯಾಣಿ ಹಳೇದಿತ್ತು. ಈ ದೇವಸ್ಥಾನ ಆಗುವಾಗೆ NRG ಕೆಲಸ ಮಾಡ್ಕೊಂಡು ಇದನ್ನ ಮಾಡಿಸಿದ್ದು. 10 ವರ್ಷ 12 ವರ್ಷ ಆಗೈತೆ. ಈ ಮಳೆ 10 ವರ್ಷ ಹೋದ್ರು ಈ ಬಾವಿಯಲ್ಲಿ ನೀರು ಇರುತ್ತೆ ಅಂತಾರೆ. ನಿಜವಾ? ನಿಜ ನಿಜ. ಕಲ್ಯಾಣ ನೀರು ಇರುತ್ತೆ. ಮಹಾಪುಣ್ಯ. ನೀರಂತೂ 1 ವರ್ಷ ಇಲ್ಲ. 1000 ಅಡಿ ಖಾಲಿ ಆಗ್ತೈತೆ. ಯಾವುದೇ ಕಾರಣಕ್ಕೂ ಖಾಲಿ ಆಗಲ್ಲ. ಆ ನೀರ್ ನೋಡಿ ಏನ್ ಪರಿಶುದ್ಧವಾಗೈತೆ. ಹೌದೌದು. ಸುತ್ತಮುತ್ತ ಹಳ್ಳಿಯರು ಎಷ್ಟು ಹಳ್ಳಿಯರು ಬರ್ತಾರೆ? ಗರ್ಣಿ, ಚನ್ನನಹಳ್ಳಿ, ಹೊಸಕೋಟೆ, ಸಿನ್ನೇನಹಳ್ಳಿ, ಹೊಸಕೆರೆ, ಮಿಡಿಗೇಸಿ, ಇಷ್ಟು ಜನ ಇಲ್ಲಿಂದ ತಗೊಂಡು ಹೋಗ್ತಾರೆ ಗಾಡಿ. ಸಾಯಂಕಾಲ ಟೈಮ್ ಬರ್ತಾರ? ಬೆಳಿಗ್ಗೆ ಸಾಯಂಕಾಲ ಕೂಡ ಅವ್ರಿಗೆ ಯಾವಾಗ ಬೇಕು ಯಾವ ಟೈಮ್ ಅಂತೆಲ್ಲ ನೀರು ಅವಶ್ಯಕತೆ ಇದೆ. ಅದೇ ಇದ್ರೊಳಗೆ ವಿಸ್ಮಯ ಇದೆಯಾ ಅಲ್ವಾ ನೀರಲ್ಲಿ? ಇದೆಲ್ಲಿಂದ ಬರುತ್ತೆ ಅಂತ ಏನಂಗ್ ಗೊತ್ತಾ? ಈ ಕಡೆಯಿಂದಲೇ ಬರೋದು. ಅದೇ ಬೆಟ್ಟದ್ದು ರಾಮನ ಶಿಲೆ ಐತಲ್ಲ, ಅಲ್ಲಿಂದ ಬಂದು ಇಲ್ಲಿಗೆ ಇದಾಗುತ್ತೆ ಬರೋದು. ಬೆಟ್ಟದ ಜಲಜ ಪದರದಿಂದ ಬರುತ್ತೆ. ನಮ್ಮೂರ್ನಾಗೆ ಇದು ಹಂಗೆ ಇದ್ರೆ ನೀರು ಮಲಿತಾವೆ, ಚೆನ್ನಾಗಿರಲ್ಲ ನೀರು. ಒಂದು ವರ್ಷಕ್ಕೆ 2-3 ಸಾರಿ ಫುಲ್ ತಳಕತ್ತ ಹೊಡೆದ್ ಬಿಡ್ತಾರೆ. ನೀರು ಬಂದ್ಬಿಡ್ತಾರೆ. ಆಗಿರ್ತವೆ. ನೀರು ಹೊಡೆದಂಗೆಲ್ಲ ಬರ್ತಲೇ ಇರುತ್ತೆ. 1-2 ಇಂಚ ನಿಕ್ಕಿ ಫುಲ್ ತಳಕತ್ತ ಹೊಡೆದ್ ಬಿಡ್ತಾರೆ. 3 ಕಡೆಯಿಂದ ನೀರು ಬರೋದು. ಮೂರ್ ಕಡೆ ಬರ್ತಾರೆ. ಸೂಪರ್ ಆಗಿರ್ತವೆ. ನೀರು 3 ಕಡೆಯಿಂದ ಬರ್ತಾವ ಇಲ್ಲಿ. ಫುಲ್ ತಳಕ್ ಹೊಡೆದ್ಮೇಲೆ ಪೈಪ್ನಾಗ ಸ್ವೈನ್ ಬಂದಾಗ 2 ಇಂಚಿ 3 ಗ್ಯಾಪು, 3 ಬೆಟ್ಟದ ಪದ್ರುಳು, ಜಲ ಪದ್ರುಳು ಸದಾ ಬರ್ತಾ ಇರ್ತವೆ. ಖಾಲಿ ಆಗಲ್ಲ. ತಿರ್ಗೊಂಡ್ 3 ತಿಂಗಳು ಏನ್ ತೊಂದ್ರೆ ಇರಲ್ಲ. ಅವಾಗ ಜಾತ್ರೆ ಕಲಿತು ಅಂದ್ರಲ್ಲ ನೀವು ಹುಡುಗರಲ್ಲಿ, ಅವಾಗ ಎಷ್ಟು ದೊಡ್ಡದಾಗಿತ್ತು ಜಾತ್ರೆ ಇಲ್ಲಿ? ಇಲ್ಲಿ ದನಗಳು ಎಲ್ಲ ಕಟ್ಟಿ ಹಾಕೊಂಡು ಇದ್ವು ಸುಮಾರಾಗಿ. ದೊಡ್ಡದಾಗೇನು ಇನ್ನು ಫಸ್ಟ್ ಸ್ಟಾರ್ಟಿಂಗ್ ಅಷ್ಟೊತ್ತಿಗೆ ಯಾರು ಅವ್ರು ಹೋದ್ರು. ಆಮೇಲೆ ಸುಮ್ಮನೆ ಆದ್ರು, ಕಟ್ಸಕ್ಕೂ ಆಗಿಲ್ಲ. ಮಾದೇನಹಳ್ಳಿ ಸಿಕ್ಕಿರಜ್ಜ ಅಂತ ಇದ್ದ, ಬಹಳ ದೈವ ಭಕ್ತ. ಒಬ್ಬನೇ ಎತ್ತು ಹೋಗೋನ್ ಬೆಟ್ಟದ ಮೇಲೆ. ಅಲ್ಲಿಗೆ ಈಗ ಮೊಮ್ಮಗ್ ಬರ್ತಾನೆ. ಒಬ್ಬನೇ ಎತ್ತು ಹೋಗೋನು. ರಾಮರು ಭಜನೆ ಮಾಡ್ಕೊಂಡು ಹೋದ್ರೆ ಅವ್ರಿಗೆ ಯಾತ್ತು ಅಡ್ಡ ಬತ್ತಿರ್ಲಿಲ್ವ? ಇವಾಗ ಹಂಗೆ ಹೇಳ್ತಾರೆ, ಸತ್ತೋದ್ರು ಅವರು ವಯಸ್ಸಾಗಿ. ಹೌದು, ನಾವು ಮೊನ್ನೆ ಹೋದ್ವಿ, ಹತ್ತಿದ್ವಿ, ರಾಮನ್ ನೆನೆಸ್ಕೊಂಡು ಹೋದ್ವಿ. ಹೋಗುವಾಗ್ಲೂ ಒಂದು ಕಡ್ಡಿಗೆ ಕಳ್ಕಂಬ್ಲಿಲ್ಲ, ಒಂದು ಚೇಳು, ಮಂಡುಗೊಬ್ಬೆ, ಹಾವು ಏನು ಬರ್ಲಿಲ್ಲ. ಏನು ಇರೋದು ಇಲ್ಲಿಂದ 1 ಕಿಲೋಮೀಟರ್ ಆಗ್ತೈತೆ. ಅಲ್ಲಿಂದ ಸೆಟ್ ಕಟ್ಟಿದೀವಿ, ಹಾಲ್ ತರ್ಬೇಕು, ಹೋಗ್ಬೇಕು. ಎನಿ ಟೈಮ್ ನಾನು ನೆನೆಸ್ಕೊಂಡು ಹೋದ್ರೆ ನನ್ಗೊಂದ್ ಚೂರು ಪ್ರಾಬ್ಲಮ್. ಹೌದು, ರಾಮ ಇಲ್ಲಿ ಒಂಚೂರು ಪ್ರಾಬ್ಲಮ್ ಇಲ್ಲ. 15 ವರ್ಷ ಯಾವುದೇ ಪ್ರಾಣಿಗಳು ಅನಾಹುತ ಆಗೋದಿಲ್ಲ ಈ ಬೆಟ್ಟದಲ್ಲಿ. ಕಾಲ್ ಮುರ್ಕೊಂಡಿಲ್ಲ, ಏನೊಂದು ಇಲ್ಲ. ದನ ಬಿದ್ದೋರು ಸತ್ತೋಗಲ್ಲ ಅರ್ಜೆಂಟು. ಯಾವ್ದೋ ಒಂದು ಹೊಸ ಬಿದ್ದಿದೆ ಬಂಡೆ ಮೇಲೆ ಹೋಗೋದು. ಹಿಂಗೆ ಸ್ಟ್ರೈಟ್ ಹೋಗಿದ್ವಿ. ಮತ್ ನಾವ್ ಹೋದಾಗ ಎತ್ತೆತ್ಲ ಹೋಗ್ಬಿಟ್ವಿ. ಹೋದ್ವಿ ಸ್ಟ್ರೈಟ್ ಆಗಿ ನಾವ್ ಹೋಗೋದು. ನಾವ್ ಹಿಂಗ್ ಹೋಗಿ ಹಿಂಗ್ ಹತ್ತಿದ್ವಿ. ದಾರಿ ನಮಗ್ ಗೊತ್ತಾಗ್ಲಿಲ್ಲ. ಆಗೋಗ್ಬಿಟ್ಟೈತೆ. ಓಡಾಡಿ ಜಾಗನೇ ಇಲ್ಲ. ಜಾಗನೇ ಇಲ್ಲ. ಹೌದು, ರಾಮ ಜನ್ಮಭೂಮಿ ಇದು. ರಾಮ ಜನ್ಮಭೂಮಿ. ನಮ್ ತಂದೆಯವ್ರು ಹೇಳೋರು, ಹನುಮಂತ ಮತ್ತು ರಾಮ ಜನ್ಮಭೂಮಿ. ಜಾವ ಇಲ್ಲಿ ಮನೆ ಕಂಡ್ರೆ
ರಾಮ ಭಜನೆ ಮಾಡೋದು ಪಕ್ಕ ಓಂಕಾರ ಶಕ್ತಿ. ನಮಗ್ ಭಜನೆ ಮಾಡೋದೇ ಕೇಳಿಸ್ತಿತ್ತು. ಎಲ್ಲಿ ಮೇಲೆ ಬೆಟ್ಟದ ಮೇಲೆ ಕೇಳಿಸೋದು ಅಂತ ಹೇಳೋರು. ಹಾ ನನಗೂ ಅವ್ರು ವಯಸ್ಸಾಗಿತ್ತು. ಅವಾಗ ನನ್ಗೆ ಹೇಳೋರು, ಹ್ಮ್ ನೀನ್ ಎಲ್ಲಿಗೆ ಹೋಗು, ಎಂತ ಕಷ್ಟನೇ ಬರ್ಲಿ, ರಾಮನೊಬ್ಬನ್ ನೆನೆಸ್ಕ, ರಾಮ 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 ಅಂತ ಬಿಟ್ರೆ ಹ್ಮ್ ನೀನ್ ಕಷ್ಟ ಎಲ್ಲ ಪರಿಹಾರ. ಅದೇ ಪ್ರಕಾರವಾಗ್ಲೇ ನಡೀತೈತಿ. ಹೌದು, ಇಲ್ಲಿ ನಡೀತಾ ಇದೆ. ನಡೀತಾ ಐತಿ ಪುಣ್ಯ ಭೂಮಿ. ಅದೇ ಪ್ರಕಾರವಾಗಿ ನಡೀತೈತಿ. ನಾವು ಮೊನ್ನೆ ಎತ್ತಬೇಕಾದ್ರೆ ರಾಮನ್ ನೆನೆಸ್ಕೊಂಡು ಹತ್ತಿದ್ವಿ. ಹತ್ತಿ ಅಷ್ಟು ಬೆಟ್ಟ ಇಳಿದಿದ್ವಿ, ಕಾಲ್ ನೋವಿಲ್ಲ, ಒಂದು ಏನು ಇಲ್ಲ ನೋಡಿ. ರಾತ್ರಿ 9 ಗಂಟೆ ಆಗೈತಿ. ರಾತ್ರಿ 10:30 ನಾವ್ ಇಳಿಬೇಕಾದ್ರೆ 3 ಗಂಟೆಗೆಲ್ಲ ಹೋಗ್ತೀನಿ ಗಾಡಿಯಾಗೆ. ಹೌದು ಒಂದೇ ಕಲ್ಲು ಮುಳ್ಳು. ಹೌದು, ನೂರಾರು ಜನ ನಾವ್ ಜಾತ್ರೆ ಮಾಡಿದ್ವಿ. ಜಾತ್ರೆ ಕಲ್ಯಾಣಿ ನೀರ್ ಕುಡ್ದು ಪ್ರಾಬ್ಲಮ್. ಹೆಂಗಸರು, ಹುಡುಗರು, ಮಕ್ಕಳು ಎಲ್ಲ ಅವ್ರಿಗೊಂದ್ಸಲ ಮ್ಯಾಲ್ಕೆಲ್ಲ ಹುಡುಗರು ಒಬ್ರು ಬಿದ್ದು ಒಂದು ಕಾಲ್ ನೋಯಿಸ್ಕೊಂಡಿರೋದೇ ಆಗ್ಲಿ, ಒಂದು ಏನು ಏನು ತೊಂದ್ರೆ ಇಲ್ಲ. ಈ ಬೆಟ್ಟ ಹೌದು, ಬಹಳ ವಿಶೇಷವಾಗೈತಿ ಇದು. ಬೆಟ್ಟದಾಗ ಸತ್ತಾಗ್ಲಿ ಎಂಬ ತಪೋವನ. ಇದೇ ಇಲ್ಲ. ವಿಶೇಷ ಏನಪ್ಪಾ ಅಂದ್ರೆ ಇವಾಗ ಯಾರೋ ಮಾರಾಯ ಪುಣ್ಯವಂತರು ಬಂದವ್ರೆ, ಮದ್ವೆಗಳು ಸಖತ್ತಾಗ್ತವೆ. ಇದು ಮಾಡ್ಸ್ಯಾವ್ರಿ ಇವಾಗ ಚೌಟ್ರಿಗೆ ಅಂತ ಎಲ್ಲ ಮಾಡಿಸ್ತಾವ್ರೆ. ನೋಡಿ ವೀಕ್ಷಕರೇ, ಯಾರನ್ನ ಮದ್ವೆ ಆಗಂತ ವೀಕ್ಷಕರಿದ್ರೆ ಇಲ್ಲಿ ಬಂದು ಮದ್ವೆನು ಮಾಡ್ಕೋಬಹುದು ಅಂತೇಳಿ ಈ ಗ್ರಾಮಸ್ತು ಇದು ನೀರ್ ಕಲ್ಲಿಗೆ ಸೇರೈತೆ ಇದು. ಮದ್ವೆ ಆಗ್ತಾರೆ. ನೂರಾರು ಮದುವೆಗಳು ಮದ್ವೆ ಆಗ್ತದೆ. ಇದು ವಾತಾವರಣ ಚೆನ್ನಾಗೈತೆ, ಬೈಲ್ ಚೆನ್ನಾಗೈತೆ. ಹೌದೌದು, ಬೇಸಿಗೆ ಟೈಮ್ನಾಗಂತೂ ನೋಡಿ ವೀಕ್ಷಕರೇ, ಅದೇ ರಾಮನ ಬೆಟ್ಟ ನಾವು ಹತ್ತಿದ್ದು. ನೋಡಿ ಆಲದ ಮರ, ಇಲ್ಲಿ ಬಂದವರು ಅದು ಚಿಕ್ಕದು, ಅದು ಚಿಕ್ಕ ಕೆರೆನಾ ಅದು? ಅದು ಕಟ್ಟೆ, ಇದ್ರದ್ದೇ ಕಟ್ಟೆ, ಚಿಕ್ಕ ಚಿಕ್ಕ ಕಟ್ಟೆ. ನೋಡಿ ವೀಕ್ಷಕರೇ, ಎಲ್ಲರೂ ಇಲ್ಲಿಗೆ ಬರ್ಬೇಕು. ನೋಡಿ ನೀರಿನ ಕಲ್ಯಾಣಿ ವಿಸ್ಮಯನೇ ಅಡಿಗೆ ಐತಂತೆ. ಕಾಯಿಲೆ ಗುಣವಾಗುತ್ತಂತೆ. ಯಾರು ಬೇಕಾದ್ರೂ ಬಂದು ಇಲ್ಲಿ ನೀರು ಕುಡಿದು ಕೈ ಮುಕ್ಕೊಂಡು ಹೋದ್ರೆ ಅವ್ರಿಗೆ ಶರೀರದಲ್ಲಿ ಇರುವಂತ ಕಾಯಿಲೆ ಗುಣವಾಗುತ್ತೆ ಅಂತ ಹೇಳ್ತಾವ್ರೆ. ಎಲ್ಲ ಗುಣವಾಗುತ್ತೆ ಇಲ್ಲಿ ನೀರು ಕುಡಿದ್ರೆ. ಯಾವ ಕಾಯಿಲೆಗಳು ಇರಲ್ಲ. ಫಿಲ್ಟರ್ ನೀರು ಏನಕ್ಕೆ? ಫಿಲ್ಟರ್ ನೀರು ಮೂಳೆ ಸವಿತವೆ. ಇದ್ರಾಗ ಯಾವುದೇ ಕಶ್ಮಲ ಇಲ್ಲ. ಫಿಲ್ಟರ್ ನೀರ್ ಇದ್ರು ನ್ಯಾಚುರಲ್ ವಾಟರ್, ಪರಿಶುದ್ಧವಾದ ಪ್ರಕೃತಿ ದೈವವಾಗಿ ಬಂದಿರೋ ಫಿಲ್ಟರ್ ನೀರು ಇದ್ರು ತಗೊಂಡು ಹೋಗ್ತಾರೆ. ಬಂದು ತಗೊಂಡ್ ಹೋಗ್ತಾರೆ. ನಿಮ್ಮ ಹೆಸರೇನು ಹೇಳಿ ಸ್ವಾಮಿ? ನಿಮ್ಮ ಹೆಸರು? ನಮ್ಮ ಹೆಸರು ದಾಸಪ್ಪ ಅಂತ. ನಿಮ್ಮ ಹೆಸರು? ಅವ್ರ ಹೆಸರು ತಿಮ್ಮಣ್ಣ ಅಂತ. ತಿಮ್ಮಣ್ಣ ದಾಸಪ್ಪ. ನಿಮ್ಮ ಹೆಸರು? ಸಿಜಿ ದೊಡ್ಡತಿಮ್ಮೇಗೌಡ್ರು ಅಂತ. ದೊಡ್ಡ ತಿಮ್ಮೇಗೌಡರು ಸ್ವಾಮಿಗಳು. ಸ್ವಾಮಿಗಳು. ಅವರು ಗಂಗಮ್ಮ ಅಂತ. ಇವರು ಇಲ್ಲೇನಾ ಇರೋದು? ಇಲ್ಲೇ ಗಂಗಮ್ಮ. ಗಂಗಮ್ಮ ಅಂತ. ಒಟ್ಟಿಗೆ ಈ ನೀರ್ ಕುಡಿದ್ರೆ 101 ಕಾಯಿಲೆ ಬಿಡುಗಡೆ ಆಗುತ್ತೆ ಅಂತೀರಾ? ಈ ನೀರ್ ಕುಡಿದ್ರು ಸಾಕು, ಯಾವ ಕಾಯಿಲೆನೂ ಬರಲ್ಲ, ಏನು ಬರಲ್ಲ. ನೋಡಿ ವೀಕ್ಷಕರೇ, ಈ ಊರಿನ ನೀರ್ಕಲ್ ಗ್ರಾಮಸ್ಥರು ಹೇಳ್ತಾವ್ರೆ, ಅಂದ್ರೆ ಪುರಾತನ ಕಾಲದಲ್ಲಿ ಜಾತ್ರೆ ಕಲ್ತು ಆಮೇಕಿಂದ ಅವರು ಕಲ್ತಾದ್ಮೇಲೆ ಮಧ್ಯಂತರ ಇವರು ಹುಡುಗರಲ್ಲಿ ಏಜ್ ನಿಮ್ಗೆ ಎಷ್ಟಿತ್ತು ಅವಾಗ? ನನಗೆ ಅವಾಗ ಚಿಕ್ಕ ಒಂದು 7-8 ವರ್ಷ ಅಷ್ಟೇ. ಅವರು 7-8 ವರ್ಷ ಅಂತ, ಇವ್ರಿಗೆ 64. ಇವಾಗ 64. 64 ಅಂದ್ರೆ ಅಲ್ಲಿಗೆ ಒಂದು 52 ವರ್ಷದ ಹಿಂದ್ಗಡೆ ಆಗಿತ್ತು. ಅವ್ರು ನೋಡಿದಾಗ ಅಲ್ಲಿಗೆ ಜಾತ್ರೆ ನಿಂತೋಯ್ತಂತೆ. ಅವತ್ತಿನಿಂದ ಈಗ ಇದು ತೇರು ಕಬ್ಬಣದ್ದು ಮಾಡಿದ್ರ ಕಡ್ಗೆ ಮಾಡಿದ್ರು, ಮಾಡಕ್ಕೆ ಎಲ್ಲ ರೆಡಿ ಮಾಡಿದ್ರು. ಅದೇ ಮಾದೇನಹಳ್ಳಿ ಸಿಕ್ಕಿರಾಜ ಅಂತ 1 ವರ್ಷ ಮಾಡಿದ್ರು. ಅಲ್ಲಿಗೆ ಸ್ಟಾಪ್ ಆಗೋಯ್ತು, ಅಲ್ಲಿಗೆ ನಿಂತೋಯ್ತು. ಆ ಕಲ್ಲು ಎಲ್ಲ ಹಂಗೆ ಗಾಲಿ ಎಲ್ಲ ಹಂಗೆ ನಿಂತೋಗ್ಬಿಟ್ವು. ನೆಕ್ಸ್ಟ್ ಅದೇ ದೇವಸ್ಥಾನ ಯಾರೋ ಬಂದು ಕಳ್ಳರು ಬಂದು ಅದು ನೋಡಿ ಗಾಲಿ ಚಕ್ರ ಮಾಂಗಲ್ಯ ಅದು ಕಿತ್ಕೊಂಡ್ ಬಿಟ್ರು, ಎಲ್ಲ ಇದ್ ಮಾಡ್ಬಿಟ್ರು, ಹೋಗ್ಬಿಟ್ರು ದೇವ್ರಿಂದು. ಅದಕ್ಕೆ ಊರಾಗೆಲ್ಲ ಹಿಂಗ್ ಮಾಡ್ಯವ್ರೆ, ದೊಗದು ಧ್ವನು ಸಿಕ್ತೈತೆ ಅಂತ ದೊಗದ್ ಬಿಟ್ಟಿದ್ರು. ಒಳಗಡೆ ಏನು ಸಿಕ್ಕಿಲ್ಲ. ಅವ್ರಿಗೆ ಏನಾಯ್ತು ಅದಕ್ಕಾಗಿ ಅವ್ರು ಹೋಗ್ತಿದ್ದಂಗೆನೆ ಈ ನಮಗೆ ದೇವ್ರು ಬಂದಂಗೆ ಈ ಪುಣ್ಯಾತ್ಮ ಬಂದ ನಮ್ಮ ಶೆಟ್ರು ಬೆಂಗಳೂರಿನ ಶೆಟ್ಟಿ ನಾವು ಮಾಡ್ತೀವಿ ಅಂತ ಹೇಳಿ ಪಾಪ ಇಲ್ಲೇ ಕಲ್ಲುಗಳು ಎಲ್ಲ ಸೇರಿ ಒಂದು 50-60 ಲಕ್ಷ ಆಯ್ತು. ನಾವೊಂದೊಂದು 2-2 ಸಾವಿರ ಕೊಟ್ಟಿದ್ದೀವಿ ಮನೆಗೆ ಅಷ್ಟೇ. ಎಲ್ಲ ಈ ಕಾಂಪೌಂಡಿಗೆ ನಾವು ಕೊಟ್ಟಿರೋದು. ದೇವಸ್ಥಾನ ಪೂರ ಅವ್ರದ್ದೇ, ಈಗ ಇದು ಎಲ್ಲ ಅವ್ರದ್ದೇ ಪೂರ, ಇದು ಎಲ್ಲ ಇವಾಗ ಅವ್ರದ್ದೇ. ನೋಡಿ ಈ ಕಡೆ ಹೋದ್ರೆ ಚನ್ಮನಹಳ್ಳಿ, ಈ ಕಡೆ ಹೋದ್ರೆ ಹಿಂಗೆ ಸ್ಟ್ರೈಟ್ ಗಿಡದ ನೆಟ್ಗೆ ಹೋದ್ರೆ ನೀರ್ಕಲ್ಲು. ಒಂದ್ ಸ್ವಲ್ಪ 2 ಕಿಲೋಮೀಟರ್ ಐತಲ್ವಾ? 2 ಕಿಲೋಮೀಟರ್ ಮೇನ್ ರೋಡ್ ಚಿನ್ನನಹಳ್ಳಿ. ನೀರ್ಕಲ್ಲಕ್ಕೆ ಅರ್ಧ ಕಿಲೋಮೀಟರ್. 2 ಕಿಲೋಮೀಟರ್ ನೀರ್ಕಲ್ಲಿಂದ 2 ಕಿಲೋಮೀಟರ್. ಇಲ್ಲಿಂದ ನೀರ್ಕಲ್ಲಿಂದ 2 ಕಿಲೋಮೀಟರ್ ಚಿನ್ನನಹಳ್ಳಿ ಮೇನ್ ರೋಡ್ಗೆ. ಇಲ್ಲಿಂದ 4 ಕಿಲೋಮೀಟರ್. ಇಲ್ಲಿಂದ 1, 2, 3 ಕಿಲೋಮೀಟರ್ ಅಂತ ನೋಡಿ. ಮೇನ್ ರೋಡ್ ಇಂದ ಚಿನ್ನನಹಳ್ಳಿಯಿಂದ ಬರೋ ಅಂತ ವೀಕ್ಷಕರು ಬಂದು ಇಲ್ಲಿ ನೀರ್ ಕುಡ್ದು ಹೋದ್ರೆ ನಿಮಗ್ ಕಾಯಿಲೆ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಕಾಯಿಲೆ ಪರಿಹಾರ ಪಕ್ಕ ಆಗುತ್ತಲ್ವಾ ಯಾರನ ಈ ನೀರ್ ಕುಡಿದ್ರೆ? ಈ ನೀರ್ ಕುಡಿದ್ರೆ
ಯಾವ ಇದು ಇರಲ್ಲ. ನಾನು ಮೊನ್ನೆ ಕುಡ್ದು ಹೋದೆ, ಏನೋ ಆಸ್ತಮ ಇತ್ತು, ಕುಡ್ದು ಹೋದ್ಮೇಲೆ ಭಾಗೀರಥ ಗಂಗೆ ಇದ್ದಂಗೆ ಇದು. ಬಹಳ ಶಿವ ತಪಸ್ಸಿನಿಂದ ಬಂದಿರೋ ನೀರು ನೀರಂತ ಚೆನ್ನಾಗಿರ್ತಾವ ಬಿಡು. ಭಾಗೀರಥ ಗಂಗೆ ಇದ್ದಂಗೆ. ಶಿವನ ತಪಸ್ಸಿನಿಂದ ಗಂಗಾ ನದಿ ಹೆಂಗ್ ಉತ್ಪತ್ತಿ ಆಗೈತೆ, ಭಾಗೀರಥ ಶ್ರೀರಾಮನಿಂದ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನೀರ್ಕಲ್ ಅವರು ಗ್ರಾಮಸ್ಥರು ಹೇಳಂತೆ ಎಲ್ಲ ಬಂದು ನೀರು ಕುಡೀರಿ. ಇನ್ನೊಂದು ವಿಡಿಯೋ ಮಾಡ್ತೀನಿ, ಒಳಗಡೆ ಹೋಗಿ ಬನ್ನಿ ವೀಕ್ಷಕರೇ.